ಹಲೋ ಹಲೋ ಪಲ್ಲು, ನಾನು ವಿಟ್ಲ. ಏನಾಯ್ತಪ್ಪ ಇಂಟರ್ವ್ಯೂ? ತುಂಬಾ ಚೆನ್ನಾಗಿತ್ತು ಪಲ್ಲು, ಸಖತ್ತಾಗಿ ಆನ್ಸರ್ ಮಾಡ್ದೆ. ಅವ್ರು ಎಷ್ಟು ಪ್ರಶ್ನೆ ಕೇಳಿದ್ರು ಅದಕ್ಕಿಂತ ಜಾಸ್ತಿನೇ ಆನ್ಸರ್ ಮಾಡ್ಬಿಟ್ಟೆ. ವೆರಿ ಗುಡ್ ಅಪ್ಪ. ಹಾಗಾದ್ರೆ ಕೆಲಸ ನಿಮ್ಗೆ ಸಿಗುತ್ತೆ. ಹೌದು ಪಲ್ಲು, ನಾನ್ ಕೊಟ್ಟಿರೋ ಆನ್ಸರ್ ಕೇಳಿ ಪ್ರಶ್ನೆ ಕೇಳೋರೆ ದಂಗಾಗ್ಬಿಟ್ರು. ಮುಖ್ಯವಾಗಿ ಅವ್ರು ಏನ್ ಕೇಳಿದ್ರಪ್ಪ? ಗೂಗಲ್ ತರ ರಾಜಧಾನಿ ಯಾವ್ದು ಅಂತ ಕೇಳಿದ್ರು. ನಾನು ಸಿಂಪಲ್ ಆಗಿ ದೆಹಲಿ ಅಂತ ಒಂದು ಹುಳ ಬಿಟ್ಟೆ. ಏನಪ್ಪ, ನಮ್ ಕರ್ನಾಟಕದ ರಾಜಧಾನಿ ಬೆಂಗಳೂರು ತಾನೆ, ನೀವ್ ಯಾಕೆ ದೆಹಲಿ ಅಂತ ಹೇಳಿದ್ರಿ? ಪಲ್ಲು, ಅವ್ರ ಮೇಲ್ಗಡೆ ನೋಡ್ತಾ ಕೇಳಿದ್ರು. ಮ್ಯಾಪ್ ಅಲ್ಲಿ ದೆಹಲಿ ಮೇಲ್ಗಡೆ ಇದೆ ಅಲ್ವಾ, ಅದಕ್ಕೆ ನಾನು ದೆಹಲಿ ಅಂತ ಅಂದೆ. ಅದಕ್ಕೆ ಅವರು ಒಪ್ಕೊಂಡ್ಬಿಟ್ರು. ಹೌದಾ? ಹಾಗಾದ್ರೆ ಅವರು ಭಾರತದ ರಾಜಧಾನಿ ಯಾವ್ದು ಅಂತ ಕೇಳಿರ್ಬೇಕು. ಆಮೇಲೆ ಏನ್ ಕೇಳಿದ್ರಪ್ಪ? ಮನುಷ್ಯ ಮದುವೆ ಯಾಕೆ ಮಾಡ್ಕೋಬೇಕು ಅಂದ್ರು. ನೀವೇನ್ ಹೇಳಿದ್ರಪ್ಪ? ಮೋಕ್ಷ ಸಿಗ್ಬೇಕು ಅಂದ್ರೆ ಮದುವೆ ಆಗ್ಲೇಬೇಕು ಅಂತ ಹೇಳ್ದೆ. ವೆರಿ ಗುಡ್ ಅಪ್ಪ. ಮತ್ತೇನ್ ಕೇಳಿದ್ರು? ಆಮೇಲೆ ಒಂದ್ ನಿಮಿಷ ಇರು ಪಲ್ಲು, 2 ಕೈನು ಬಿಸಿ ಆಗ್ಬಿಟ್ಟಿದೆ, ಫ್ರೀ ಮಾಡ್ಕೋತೀನಿ. ಅಲ್ಲ ಅಲ್ಲಿ ಮಿಕಾ ಅಂದ್ರೆ ಮಿಕಾ, ಬರೀ ಮಿಕಾ ಅಲ್ಲ, ಮಿಖಾ ಮಿಖಾ. ಈ ಬ್ರೀಫ್ ಕೇಸು ಆ ಬ್ರೀಫ್ ಕೇಸ್ 2 ಕಲರು ಒಂದಕ್ಕೊಂದು ಮ್ಯಾಚ್ ಆಗಿದೆ. ಎಕ್ಸ್ಚೇಂಜ್ ಮಾಡ್ಬಿಡೋದ? ಅದಕ್ಕೆ ಅಂತ ಅಣ್ಣ ಇದೀನಿ. ನೀನು ಆಲ್ರೆಡಿ ಸ್ಟ್ಯಾಂಡ್ ಹಾಕಿದ್ಯಾ, ಹಂಗೆ ಕಂಟಿನ್ಯೂ. ಹೆಂಗಮ್ಮ ಅಣ್ಣ? ಸೂಪರ್, ಆಗ್ಲೇಬೇಕು. ಇಲ್ಲೇ ಇದ್ರೆ ಪಾಪರ್ ಆಗ್ಬಿಡ್ತೀವಿ. ನಡಿಯೋದು ಬಾಣ. ಕರೆನ್ಸಿ ಖಾಲಿ ಆಗ್ತಾ ಇದೆ, ಮನೆಗೆ ಬಂದ್ಮೇಲೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ, ಬಾಯ್. ಪಲ್ಲು ಪಲ್ಲು, ಕೆಂಪು ಮಣ್ಣಿನ ಸವಾರಿ ಎಲ್ಲಿಗೆ ಹೋಗಿತ್ತು? ಅವ್ರು ಈಗ ತಾನೇ ಇಂಟರ್ವ್ಯೂ ಮುಗಿಸ್ಕೊಂಡು ಬರ್ತಾ ಇದಾರೆ. ಕೇಳಿದ 10 ಕ್ವಶನ್ ಅಲ್ಲಿ 9 ಕ್ವಶನ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ ಅಂತ ಇವನು ಹೇಳಿದ್ನು ಅಥವಾ ಅವ್ರು ಏನಾದ್ರು ಫೋನ್ ಮಾಡಿ ಹೇಳಿದ್ರಮ್ಮ? ಮಾತ್ರ ಹೇಳಿದ್ದು. ಹಾಗಿದ್ರೆ ಇವನು ಪಾಲಿಗೆ ಅದು ಸರಿ ಇರುತ್ತೆ, ಅವ್ರ ಪಾಲಿಗೆ ರಾಂಗ್ ಇರುತ್ತೆ ಬಿಡು. ಏನ್ ಬಾವ ಹೀಗ್ ಮಾತಾಡ್ತಾ ಇದೀರಾ? ನನ್ನ ಆನ್ಸರ್ ಕೇಳಿ ಅವರು ಗುಡ್ ಬಾಯ್ ಅಂದ್ರು. ಲೇ, ಅವರು ಗುಡ್ ಬಾಯ್ ಅಂದಿರಲ್ಲ ಕಣೋ, ಗುಡ್ ಬೈ ಅಂದಿರ್ತಾರೆ. ಅಣ್ಣ, ನಮ್ಮ ಯಜಮಾನ್ರಿಗೆ ಹೀಗೆಲ್ಲ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಏನಪ್ಪ, ನೀವು ಓದ್ಕೊಂಡಿರೋ ಗೈಡ್ಗಳನ್ನೆಲ್ಲ ನಮ್ಮ ಅಣ್ಣಂಗೆ ತೋರಿಸಿ. ಏನಾಯ್ತಾ? ನನ್ನ ಮಾರ್ಕ್ಸ್ ಕಾರ್ಡು ಫೈಲ್ಸ್ ಎಲ್ಲ ಕಾಣಿಸ್ತಾನೆ ಇಲ್ಲ. ಏನಪ್ಪ ಇದು? ಬಿಸ್ಕೆಟ್ ಪ್ಯಾಕೆಟ್ ಮಾತ್ರೆಗಳಿದೆಯಲ್ಲ. ಅಯ್ಯೋ, ಅದು ಯಾವ್ದೋ ಕಾಯಿಲೆ ಮನ್ಸನ್ ಬಾಕ್ಸ್ ತಗೊಂಡ್ಬಂದಿದೆಯಲ್ಲೋ. ಈಗ ಹೇಳಮ್ಮ, ನಿಮ್ಮ ಯಜಮಾನ್ರ ಜಾಣನ ಅಥವಾ ಮೈಸೂರು ಕೋಣನ? ಯಾಕಪ್ಪ ಹೀಗ್ ಮಾಡಿದ್ರಿ? ನನ್ಗೆ ಗೊತ್ತಾಗ್ತಾ ಇಲ್ಲ ಪಲ್ಲು. ನೆನ್ಪ್ ಮಾಡ್ಕೊಳಿಪ್ಪ, ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರೋ ಬಾಕ್ಸ್ ಏನಾದ್ರೂ ಎತ್ಕೊಂಡ್ ಬಂದ್ಬಿಟ್ರಾ? ಹಾಗಾಗಕ್ ಸಾಧ್ಯನೇ ಇಲ್ಲ ಪಲ್ಲು. ಸೂಟ್ ಕೇಸ್ ನನ್ನ ಕಾಲ್ ಪಕ್ಕನೇ ಇಟ್ಕೊಂಡಿದ್ದೆ. ನಿಮ್ಮ ಕಾಲ್ ಎಲ್ಲಿತ್ತು? ಸೂಟ್ ಕೇಸ್ ಪಕ್ಕ. ಸೂಟ್ ಕೇಸ್ ಎಲ್ಲಿತ್ತು? ನನ್ನ ಕಾಲ್ ಪಕ್ಕ. ಕಾಲು ಮತ್ತು ಸೂಟ್ ಕೇಸ್ಗಳು ಎಲ್ಲಿದ್ವು? ರಸ್ತೆಯಲ್ಲಿ. ದೇವರು ಕೊಟ್ಟ ತಂಗಿ, ಇವನು ಸೂಟ್ ಕೇಸ್ನ ರಸ್ತೆನಲ್ಲಿಟ್ಟು ಮೈ ಮಾಡ್ತಿದ್ದಾನೆ ಅಂದ್ರೆ ಇನ್ನೆಂತ ಜವಾಬ್ದಾರಿಯುತ ಮನುಷ್ಯ ಇರಬೇಕು ಅಂತ ನೀನೇ ಲೆಕ್ಕ ಹಾಕು. ಬಾವ, ಹಾಗೆಲ್ಲ ಮಾತಾಡ್ಬೇಡಿ. ಯಾರೋ ಬೇಕು ಅಂತ ಬದಲಾಯಿಸಿದ್ರೆ ಅದು ನನ್ ತಪ್ಪ. ಅದೇನಾಗಿರ್ಬೋದು ಅಂದ್ರೆ ಪಲ್ಲು, ನಾನು ಪಾಸ್ ಆಗಿರೋದೆಲ್ಲ ಫಸ್ಟ್ ಕ್ಲಾಸ್ ಅಲ್ಲೇ ಅಲ್ವಾ. ಇಂಟರ್ವ್ಯೂ ಬಂದವ್ರು ಯಾರೋ ಹೊಟ್ಟೆಗೆ ಪಟ್ಕೊಂಡು ಕದ್ಬಿಟ್ಟಿರ್ಬೇಕು. ಒಂದೊಂದು ಸಬ್ಜೆಕ್ಟ್ನು 5-5 ಸಲ ಬರೆದ್ರೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗದೆ ಇರ್ತಾರೆ. ಏನಪ್ಪ, ಇದರಲ್ಲಿ ಯಾವ್ದೋ ಅಡ್ರೆಸ್ ಇದೆ, ಇದನ್ನ ಹುಡ್ಕೊಂಡು ಹೋಗಿ ಅವ್ರಿಗೆ ಬ್ರೀಫ್ ಕೇಸ್ ವಾಪಸ್ ಕೊಟ್ಟು ಬರ್ಬೋದಲ್ವಾ? ಪಾಪ ಅವ್ರು ಶುಗರ್ ಪೇಷಂಟ್ ಅನ್ಸುತ್ತೆ. ಮೊದಲು ಹೋಗಿ ಕೊಟ್ಬಿಟ್ಟು ನೆಟ್ಟಿಗೆ ನಮ್ಮನೆಗೆ ಬಾ, ಇನ್ಯಾರ್ದಾದ್ರೂ ಮನೆಗೆ ಹೋಗ್ಬಿಟ್ಟಿಯಾ? ಒಳ್ಳೆ ಆಸಂಬಿಗೆ ಬ್ರೀಫ್ ಕೇಸ್ ಕೊಟ್ಟಿದ್ಯಾ? ಸರಿ, ಅವನು ಬ್ರೀಫ್ ಕೇಸ್ ತಂದು ಕೊಡ್ತೇನೆ ಅಂತ ಗ್ಯಾರಂಟಿ ಏನೋ? ಬಂದೇ ಬರ್ಬೇಕು ಬಾಸು. ನಾವ್ ಹಾಕೋ ಒಂದ್ ಸಣ್ಣ ಗಾಳಕ್ಕೆ ಎಂತೆಂತ ದೊಡ್ಡ ದೊಡ್ಡ ತಿಮಿಂಗಳುಗಳೇ ಬಿದ್ದಿದೆ. ಅಪ್ರಾಟಿ ಸಿಗಡಿ ಬೀಳಲ್ವಾ? ಬರ್ಲೇಬೇಕು ಬಿಡು, ಯಾಕೆಂದ್ರೆ ಎಲ್ಲಾ ಮಾರ್ಕ್ಸ್ ಕಾರ್ಡು ಇಲ್ಲೇ ಇದೆ. ಒಳ್ಳೆ ಮಿಕಾನೆ ಹಿಡ್ದಿದ್ಯಾ ಬಸ್ಸು. ಮಿಕಾ ಅಂದ್ರೆ ಬರೀ ಮಿಕಾ ಅಲ್ಲ, ಮಿಕಾ ಮಿಕಾ. ಅವ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಯಾವ್ದೋ ಕುಲ್ಮೆ ಹೋಗಿ ತಟ್ಟಿಸ್ಕೊಂಡ್ಬಂದ. ಆಮೇಲೆ ಪಾಂಡುರಂಗ ಗಂಡುಗಲಿ ಅನ್ನೋ ಒಂದು ದೊಡ್ಡ ಬೇಸಿಕ್ ಕುಟುಂಬಕ್ಕೆ ಸೇರಿದವನು ಅಂತ ಈ ರೆಕಾರ್ಡ್ ಸೇರಿಸಿದೆ ಬಸ್ಸು. ಸರ್, ಹೊರಗಡೆ ಅಡ್ರೆಸ್ ಹುಡ್ಕೊಂಡು ಇದೇನಾ ಅಲ್ವಾ ಅಂತ ಚೆಕ್ ಮಾಡ್ತಾ ಇದ್ರು. ಕರ್ಕೊಂಬಂದೆ ಈ ಮಿಕಾನ. ನಮಸ್ಕಾರ ಸರ್. ಇಲ್ಲಿ ಜಗಪತಿ ಅಂದ್ರೆ ಯಾರು?
ಜಗಪತಿ ನಾನೇ, ನಮ್ ಬಾಸು ಗಜಪತಿ. ಏನ್ ಕೆಲಸ? ಅದು ನಮ್ ಬ್ರೀಫ್ ಕೇಸ್ಗಳು ಎಕ್ಸ್ಚೇಂಜ್ ಆಗಿತ್ತು ಸರ್. ಅಂದ್ರೆ ನನ್ನ ಬ್ರೀಫ್ ಕೇಸು ನಿಮ್ಮ ಹತ್ರ, ನಿಮ್ ಬ್ರೀಫ್ ಕೇಸು ನನ್ನ ಹತ್ರ ಆಯ್ತು. ಏನ್ ಅದಲು ಬದಲ? ಯಾವ ಉದ್ದೇಶ ಕಡಿಗೆ ಮಾಡಿದ್ಯಾ? ನಾನ್ ಮಾಡಿದ್ದಲ್ಲ ಸರ್, ಅವಾಗವೇ ಎಕ್ಸ್ಚೇಂಜ್ ಆಗ್ಬಿಟ್ಟಿದಾವೆ. ನಾನು ಹೇಳಿಲ್ವಾ ಇದು ಕುಲ್ಮೆ ಕೇಸ್ ಅಂತ? ಏನ್ ಅದ್ಲು ಬದಲಾಗೋದಕ್ಕೆ ಅದೇನ್ ಮ್ಯಾಜಿಕ್? ಬ್ರೀಫ್ ಕೇಸ್ ಗಳಿಗೆ ಕಾಲುಗಳಿತ್ತು ನೋಡು, ಇದು ಅಲ್ಲಿಗೋಯ್ತು, ಅದು ಇಲ್ಲಿಗೆ ಬಂತು. ಹೌದು, ನಿನ್ ಬ್ರೀಫ್ ಕೇಸು ಇಲ್ಲೇ ಇದೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಅದು ಬ್ರೀಫ್ ಕೇಸ್ ಅಲ್ಲಿ ಅಡ್ರೆಸ್ ಇತ್ತು ಸರ್. ಅದು ಅಲ್ಲದೆ ಡಯಾಬಿಟಿಸ್ ಟ್ಯಾಬ್ಲೆಟ್ಗಳು ಇದ್ದು, ನಿಮ್ಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನಾನೇ ತಗೊಂಡ್ಬಂದೆ. ಅಂತೂ ಬ್ರೀಫ್ ಕೇಸ್ ನ ತಗೊಂಡೋಗಿ ವಾಪಸ್ ಕೊಡ್ತಿರೋ ಆಸಾಮಿ ನೀನೇ ಮೊದಲು. ನಿನಗೊಂದು ಹಾರ ಹಾಕಿ ಕುಂಕುಮ ಇಟ್ಟು ಕಳಿಸ್ಬೇಕು. ಹೌದು ಬಾಸು, ಬೇರೆ ಯಾರಿಗಾದ್ರೂ ಸಿಕ್ಕಿದಿದ್ರೆ ಬೇಕಾದನ್ನ ತಗೊಂಡು ಬಿಸಾಕ್ಬಿಟ್ಟು ಹೋಗ್ತಿರೋರು. 5 ಲಕ್ಷ ಕ್ಯಾಶ್ ಇರೋ ಬ್ರೀಫ್ ಕೇಸ್ ನ ವಾಪಸ್ ತಂದಿದ್ದಾನೆ ಅಂದ್ರೆ ಆಶ್ಚರ್ಯ. ಕುಲ್ಮೆ, ಆ ಬ್ರೀಫ್ ಕೇಸ್ ಕೊಡ. ಏಯ್, 5 ಲಕ್ಷ ರೂಪಾಯಿ ಕ್ಯಾಶ್ ಅಲ್ವಾ? 5 ಲಕ್ಷನಾ? ಅದ್ರಲ್ಲಿ 5 ಲಕ್ಷ ಇರ್ಲಿಲ್ಲ ಸರ್. ಏಯ್, ಏನ್ ಮಾತಾಡ್ತೀಯ ನೀನು? ಅದ್ರಲ್ಲಿ 5 ಎಲ್ಲದೂ ಚೀಟಿ ಇತ್ತು ಗೊತ್ತಾ? 5 ಎಲ್? ಹಾ ಸರ್, ಒಂದ್ ಚೀಟಿ ಇತ್ತು. ಏಯ್, ತೋರ್ಸವ್ನು. 5 ಎಲ್ಲಂದ್ರೆ 5 ಲಕ್ಷ ಇದೆ ಅಂತ ಅರ್ಥ. 5 ಲಕ್ಷ ಲಪ್ಟಾಯಿಸಿ ಖಾಲಿ ಬ್ರೀಫ್ ಕೇಸ್ ತಂದ್ಕೊಟ್ಟಿದ್ಯಾ ನೀನು? ಎಷ್ಟೋ ಧೈರ್ಯ ನಿನಗೆ? 4 ಬಿಡ್ರ ಅವನ್ಗೆ. ಸರ್, ನನ್ನ ಬ್ರೀಫ್ ಕೇಸ್ ಅಲ್ಲಿ ನನ್ನ ರೆಕಾರ್ಡ್ಗಳೆಲ್ಲ ಇತ್ತು. ಈ ಬ್ರೀಫ್ ಕೇಸ್ ಕೊಟ್ಟು ಅದನ್ನ ತಗೊಂಡ್ ಹೋಗೋಣ ಅಂತ ಬಂದ್ರೆ ನನ್ನೇ ಹಿಗ್ಗ ಮುಗ್ಗ ಹೊಡೆಸ್ಬಿಟ್ರಲ್ಲ ಸರ್. ನಾನು ಗಂಡುಗಲಿ ವಂಶದ ಮನೆ ಅಳಿಯ. ಎಲ್ಲ ಗೊತ್ತು, ಸುಮ್ಮನೆ ಇರಲ್ಲ ಕುಲ್ಮೆ. ಒಂದು ಹಣ ಕೊಡು, ಇಲ್ಲ ಪ್ರಾಣ ಬಿಡು. ಯಾಕೆ ಪಲ್ಲು ಇಷ್ಟೊಂದು ಗಾಬರಿ ಆಗಿದೆಯಲ್ಲ, ಏನಾಯ್ತು? ಅಮ್ಮ, ನಮ್ ಯಜಮಾನ್ರು ಬ್ರೀಫ್ ಕೇಸ್ ನ ಅದ್ಲು ಬದ್ಲು ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು. ಸಾಲ ಹೋಯ್ತು. ಅವನಾದ್ರೂ ನೆಟ್ಟಿಗೆ ಮನೆಗ್ ಬಂದ ತಾನೆ? ಬಂದಿದ್ರು. ಆ ಬ್ರೀಫ್ ಕೇಸ್ ನ ಮತ್ತೆ ವಾಪಸ್ ಕೊಡಕ್ ಹೋದವ್ರು ಹೋಗೇ ಬಿಟ್ಟ. ಅಮ್ಮ, ಯಜಮಾನ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅವರು ಈ ಮನೆ ಅಳಿಯ. ಅಳಿಯ ಅಂತೆ, ಅಳಿಯ ಮನೆ ತೊಳಿಯ. ಒಂದು ಬ್ರೀಫ್ ಕೇಸ್ ನ ಜೋಪಾನ ಮಾಡಕ್ ಆಗ್ದಿರೋನು ನಾಳೆ ಮಗು ಆದ್ರೆ ಹೇಗೆ ಜೋಪಾನ ಮಾಡ್ತಾನೆ? ಹೆಣ್ಮಗು ಆದ್ರೆ ಗಂಡ್ ಮಗು ತರ್ತಾನೆ, ಗಂಡ್ ಮಗು ಆದ್ರೆ ಹೆಣ್ಮಗು ತರ್ತಾನಷ್ಟೇ. ಮಗು ಆದ ಕಾಲಕ್ಕೆ ನಿಮ್ಗೆ ಕೊಡ್ತೀವಿ, ಅದನ್ನ ಎತ್ಕೊಂಡು ಹಿಂದೆ ಬನ್ನಿ. ನಿಮ್ ಮಗನ ನಿಮ್ ಹಿಂದಿಂದ ಎತ್ಕೊಂಡ್ ಬರಕ್ಕೆ ನನ್ಗೆ ಯಾವ ಗ್ರಹಚಾರ? TC ಮಾರ್ಕ್ಸ್ ಕಾರ್ಡು ಎಲ್ಲ ಕಳ್ಕೊಂಡ್ಬಿಟ್ಟಂತೆ. ಹೌದೇನೆ ಪಲ್ಲು? ಇಂಟರ್ವ್ಯೂಗೆ ಹೋಗೋದನ್ನ ತಪ್ಪಿಸ್ಕೊಳಕ್ಕೆ ಅವನೇ ಐಡಿಯಾ ಮಾಡಿದಾನೆ. ಮನೇಲೆ 3 ಹೊತ್ತು ಕುತ್ಕೊಂಡು ತಿನ್ಬೋದಲ್ಲ, ದೊಡ್ಡ ಪಿಂಡ. ಅದಕ್ಕೆ ನಮ್ಮ ಯಜಮಾನ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾವು ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ. ಅಯ್ಯೋ, ಹೋಗ್ಲಿಂತಾನೆ ನಾನು ಇಷ್ಟೆಲ್ಲ ಬಡ್ಕೋತಾ ಇರೋದು, ಆದ್ರೂ 1 ಇಂಚು ಕದ್ಲಿಲ್ವಲ್ಲೇ? ಅಮ್ಮ, ನಾನು ಏನಮ್ಮ ಮಾಡ್ಲಿ? ಅವಳು ಬಾಯಿ ಬಿಟ್ರೆ ವಸೂಲ್ ರೋಡ್ ಬಿಡ್ತಲ್ಲ 9 ಕಿಲೋಮೀಟರ್ ಮಾತಾಡ್ತಾನೆ ಇರ್ತಾಳೆ. ಬ್ರೇಕ್ ಹಾಕೋಣ ಅಂತಂದ್ರೆ ಸಿಗ್ನಲ್ಲೇ ಇಲ್ವಲ್ಲೇ. ದೇವರು ಕೊಟ್ಟ ತಂಗಿ ಮತ್ತೆ ನಿಮ್ಮ ಯಜಮಾನ್ರ ರಗಳೆ ಮಾಡ್ಕೊಂಡ್ ಬಂದ್ರ? ರಗಳೆ ಮಾಡ್ತಿರೋದು ನಮ್ಮ ಯಜಮಾನ್ರಲ್ಲ, ನಿನ್ ಹೆಂಡತಿ. ನಿಮ್ ತಂಗಿ ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗೂ ಬುದ್ಧಿ ಇಲ್ವೇನ್ರಿ? ಅಂತ ಮನೆ ಹಳೆನ್ ಕಟ್ಕೊಂಡು ನಾವ್ ಎಷ್ಟು ಅಂತ ಹೇಗೋದು? ಅಳಿಯ ಹಾಳಾಗ್ ಹೋಗ್ಲಿ, ಈ ಸೊಸೆ ಕೈಗೆ ಸಿಕ್ಕಾಕೊಂಡು ನಾನೆಷ್ಟು ಕಷ್ಟಪಡ್ತಿದ್ದೀನಿ ಅಂತ ನಿನಗ್ ಗೊತ್ತಿಲ್ವೇನೋ? ಅಮ್ಮ, ಈ ಮನೆಗೆ ಹಿರಿ ತಲೆ ಆಗಿ ನಮ್ಮ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಅಂತ ನಿನ್ ಸೊಸೆ ಹೇಳು. ಸೊಸೆ ಅಂದ್ರೆ ಮನೆಗೆ ಲೀಡರ್ ಇದ್ದ ಹಾಗೆ. ನಮ್ಮನೆ ವ್ಯವಹಾರದಲ್ಲಿ ತಲೆ ಹಾಕ್ಬೇಡ ಅನ್ನೋದಕ್ಕೆ ಈ ಕಲ್ಮ ಯಾಲು. ನಮ್ಮ ಮಾತೃಶ್ರೀ ಅವ್ರನ್ನ ನೀವು ಹಾಗೆಲ್ಲ ಮಾತಾಡ್ಸೋದು ತಪ್ಪಾಗುತ್ತೆ ಮೇಡಮ್ ಅವ್ರೆ. ಏನ್ರಿ ನೀವು ಮೇಡಮ್ ಮೇಡಮ್ ಅಂತ ಏಕವಚನದಲ್ಲಿ ಹೋಗಿ ಬಾರಿ ಅಂತ ಕರೀರಿ ಅಂತ ಎಷ್ಟ್ ಸಲ ಹೇಳ್ಬೇಕು ರೀ? ಅದಕ್ಕೆ ಇಷ್ಟೆಲ್ಲ ತೊಂದರೆಗಳಾಗ್ತಾ ಇರೋದು. ಅಯ್ಯ ಶಿವನೇ, ಆ ಬ್ರೀಫ್ ಕೇಸ್ ಅದ್ಲು ಬದಲು ಆಗಿರೋದಕ್ಕೂ ನಾನು ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ಸೋದಕ್ಕೂ ಏನ್ರಿ ಸಂಬಂಧ? ನಾನು ಈ ಮನೆ ಬೆಳಗಕ್ ಬಂದಿರೋ ಸೊಸೆ. ನಾನ್ ನೊಂದ್ಕೊಂಡ್ರೆ ನನ್ ಶಾಪ ನಿಮ್ಗೆಲ್ಲ ತಟ್ಟದೇ ಇರುತ್ತಾ? ಮೇಡಮ್ ಅವರೇ, ನಮ್ಮ ಮನೆಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ನಿಮ್ಮನ್ನ ಏಕವಚನದಲ್ಲಿ ಮಾತಾಡ್ಸ್ಬಿಟ್ರೆ ಕನ್ನಡ ಸಾಹಿತ್ಯ ಪರಿಷತ್ನವ್ರಿಗೆ ಬೇಜಾರಾಗುತ್ತೆ. ಒಂದಲ್ಲ ಒಂದ್ ದಿವಸ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮ್ಗೆ ಎಲ್ಲೇ ಅಂದ್ಬಿಡ್ತೀನಿ ಬಿಡ್ರಿ. ಪ್ರಯತ್ನ ಪಡ್ರಿ. ಸುಮ್ಮನಿರಲೆ ಅಂತ ಆ ಬ್ರೀಫ್ ಕೇಸ್ ಬಂದ ಮೇಲೆ ಅಂತೀನಿ. ಇವಾಗ ಅಂತ ಕೂಡ್ಲೆ ಬ್ರೀಫ್ ಕೇಸ್ ಬಂದೇ ಬಿಡ್ತು ನೋಡಿ. ಇಲ್ಲಿ ಪಾಂಡುರಂಗ ಗಂಡುಗಲಿ ಯಾರು? ನಾನೇ ಆ ಗಂಡುಗಲಿ. ಗಂಡುಗಲಿ ವಂಶದಲ್ಲಿ ಹುಟ್ಟಿ ಇಂತ ಕಚಡ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ? ನಾನೇ ಬಿಗಿ ಹಿಡಿದು ಮಾತಾಡು. ನನ್ನ ಅಳಿಯ ಅಂತ ಕೆಲಸ ಏನೋ ಮಾಡ್ದ? ಮಾತೃಶ್ರೀ ಅವರೇ, ನೀವು ಗಂಡಸರ ಮೇಲೆ ಕೈ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ. ನಾನು ಇದನ್ನೆಲ್ಲ ವಿಚಾರಿಸ್ಕೋತೀನಿ. ವಿಚಾರಿಸು. ನಾನ್ ಲೋಫ್ ಆಗಿದ್ ನೋಡಿದ್ಲ ಅವಳು, ಅದಕ್ಕೆ ಓಡಾಗಿದ್ದು. ಎಲ್ಲಿ ಅವಳು? ಬಂತು ನೋಡಿ. ಅಣ್ಣ, ಈಗ ನಮ್ಮಿಂದ ಏನಾಗ್ಬೇಕಿತ್ತು? ಸೂಟ್ ಕೇಸ್ ಒಳಗಡೆ ನೋಡ್ದೆ ನಮ್ಮ ನೋಡ್ದೆ ಅಣ್ಣ,
ಅದರಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟು, ಒಂದು ಬಿಸ್ಲೇರಿ ಬಾಟ್ಲು, ಕೆಲವು ಮಾತ್ರೆ ಇದ್ವು. ಪಾಪ ಯಾವುದೋ ಶುಗರ್ ಪೇಷಂಟ್ ಇರಬೇಕು, ಮೊದಲು ಹೋಗಿ ಕೊಟ್ಬಿಟ್ಟು ಅಂತ ನಾನೇ ಕಳಿಸ್ಕೊಟ್ಟೆ. ರೀ ಸ್ವಾಮಿ, ಈ ಬ್ರೀಫ್ ಕೇಸಲ್ಲಿ ಹಾರ್ಡ್ ಕ್ಯಾಶ್ 5 ಲಕ್ಷ ಇತ್ತು ಗೊತ್ತಾ? 5 ಲಕ್ಷನಾ? ನೋಡ್ದೆ ನಮ್ಮ ಯಜಮಾನ್ರಿಗೆ ಹೇಳೇ ಇಲ್ಲ. ಲೇ, ಆ ದುಡ್ಡು ಏನೋ ಮಾಡ್ದೆ? ಏನ್ ಬಾವ ಹೀಗ್ ಮಾತಾಡ್ತಾ ಇದೀರಾ? ನಿಮ್ ಎದುರುಗಡೆ ಬ್ರೀಫ್ ಕೇಸ್ ಓಪನ್ ಮಾಡ್ದೆ ತಾನೆ? ರೀ, ಈ ಗಂಡ ಹೆಂಡತಿ ಸೇರಿ ಏನೋ ಮಾಡಿರ್ತಾರೆ, ಕೊನೆಗೆಲ್ಲ ನಮ್ ತಲೆಗೆ ಬರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರು ನಿಮ್ಮ ಮತ್ತೆ ಅವರು. ನಾನು ಇವ್ರ ಅತ್ತೆ ಅಲ್ಲ, ಏನಂತ ಹೇಳ್ರಿ. ಇವರು ನಮ್ಮ ಶ್ರೀಮತಿಯವರಪ್ಪ. ವರದಕ್ಷಿಣೆ ಆಸೆ ಕಟ್ಕೊಂಬಿಟ್ಟ. ವರದಕ್ಷಿಣೆ ಕೇಸ್ ಅಲ್ಲ ಕಣ್ರಿ, ವಧುದಕ್ಷಿಣೆ ಕೇಸು. ನಿಮ್ ವಿಷಯ ನೆಗದು ನಲ್ಲಿಕೆ ಆಗ್ಲಿ, ಮೊದಲು ನಮ್ ಕೇಸ್ ಸೆಟ್ಲ್ ಮಾಡ್ರಿ. ನೋಡಿ ಸ್ವಾಮಿ, ನಾವು ನೋಡಿದಾಗ ಅದರಲ್ಲಿ 5 ಲಕ್ಷ ರೂಪಾಯಿ ದುಡ್ಡು ಇರ್ಲಿಲ್ಲ. ಅದನ್ನ ತಗೊಂಬಂದ ಅವನನ್ನ ಬೇಕಿದ್ರೆ ವಿಚಾರಿಸ್ಕೊಳ್ಳಿ. ಆ ಸಿನಿಮಾ ಹೀರೋ ರವಿಚಂದ್ರನಮ್ಮ. ಬಾಸ್, ಮನೆಯವರೆಲ್ಲ ಒಗ್ಗಟ್ಟಾಗಿ ನಮ್ ತಲೆ ಮೇಲೆ ಒಬ್ಬಟ್ಟು ತಟ್ಟಕ್ ರೆಡಿ ಆಗ್ಬಿಟ್ಟವ್ರೆ. ನನಗನ್ಸುತ್ತೆ ಆ 5 ಲಕ್ಷ ರೂಪಾಯಿನ ಎಲ್ಲರೂ ಸೇರ್ಸಿ ಹಂಚ್ಕೊಂಡ್ಬಿಟ್ಟವ್ರೆ. ಆಗ್ಲಿ ಬಿಡು, ಎಲ್ಲಾರ್ಗು ಸೇರ್ಸಿ ಟ್ರೀಟ್ಮೆಂಟ್ ಕೊಟ್ರಾಯ್ತು. ಲೇ ಪಾಂಡುರಂಗ, ಅದೇನೋ ಬ್ಯಾಂಕ್ಗೆ 1 ಲಕ್ಷ ಕಟ್ಬೇಕಂದಿಲ್ಲ, ಕೊಡು ಹೋಗಿ ಬರ್ತೀನಿ. ದುಡ್ಡು ಕೇಳೋದಕ್ಕೆ ನಿನ್ಗೆ ಗೊತ್ತು ಇಲ್ವೇನಾ? ಕರೆಕ್ಟ್ ಆಗಿದ್ರಿ ಕಣ. ಅವ್ನು ಕೆಂಪು ಮಣ್ಣು, ನೀನ್ ಜೇಡಿ ಮಣ್ಣು. ಏ ಪಾಂಡುರಂಗ, 1 ಲಕ್ಷ ನೀನ್ ಒಬ್ನೇ ತಗೊಂಡೋಗ್ತೀಯಾ? ಹಾಗೆಲ್ಲ ಹೋದಾಗ ಹುಷಾರಾಗಿರೋ, ಏರಿಯಾ ತುಂಬಾ ರೌಡಿಗಳಿದ್ದಾರೆ. ಬಾರ ಮಸಾಲೆ ದೋಸೆ ತಿನ್ಕೊಂಬರೋಣ. ನಾನೀಗ ಚಪಾತಿ ಆಗ್ತಾ ಇದ್ದೀನಿ, ದೋಸೆ ಅಂತ ದೋಸೆ. ಏನು ಆಯ್ತು? ನಾನು ಇವ್ರು 5 ಲಕ್ಷ ರೂಪಾಯಿ ತಗೊಂಡ್ ಬಂದಿದ್ದೀನಿ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಹಾಗೆಲ್ಲ ಬೇರೆಯವ್ರ ದುಡ್ಡು ಇಟ್ಕೋಬಾರ್ದು ಕಣ, ವಾಪಸ್ ಕೊಟ್ಬಿಡ. ಇಂಥ ಮನೆಯಲ್ಲೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾರೆ ಅಂತ ಈ ಮಾಡಿ ನೋಡಿ ನನ್ ಕನ್ಫರ್ಮ್ ಆಯ್ತು. ಹೌದು ಕಣ, ನೋಡಕ್ ಒಳ್ಳೆ ಸತ್ಯ ಸಿಂದ್ರನೆ ಹಣ ಇಟ್ಕೊಂಡಿದ್ ಬೀರ್ಬಾಗಿದ್ದಾಗ ಅವನೇ. ರೇ ಸ್ವಾಮಿ, ಆ 1 ಲಕ್ಷ ರೂಪಾಯಿ ನಿಮ್ಗೆ ಎಲ್ಲಿಂದ ಬಂದ್ರೆ? ನಮ್ ದುಡ್ಡನ್ನ ನೀವೇನ್ ಬ್ಯಾಂಕ್ ಕಟ್ತೀರಾ? ಶಿವನೇ, ಅದು ನಾನು ಕಷ್ಟಪಟ್ಟು ದುಡ್ಡು ರೀ. ನಾನು ಬ್ಯಾಂಕಿಗೆ ಕಟ್ಕೋತೀನಿ, ಬೇಕಾದ್ ಮಾಡ್ಕೋತೀನಿ. ಅದನ್ನೆಲ್ಲ ಕೇಳೋದಕ್ಕೆ ನೀವ್ ಯಾರು? ಇಷ್ಟೆಲ್ಲ ಹೇಳಿದ್ರೆ ಇವ್ರು ಬಾಳ್ ಬಿಡಲ್ಲ ಕಣ. ನೋಡಮ್ಮ, ನಾನು 3 ಎಣ್ಸೋದು ಅಷ್ಟಲ್ಲಿ ಕೊಟ್ಬಿಡ್ಬೇಕಷ್ಟೇ. ನೀವು 3 ಅಲ್ಲ ರೀ, 300 ಎಣಿಸ್ಕೊಳ್ಳಿ. ನಾನು ಸುಮ್ಮನೆ ದುಡ್ಡು ಕೊಡಕ್ ಆಗಲ್ಲ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣಯ್ಯ. ಹಾಗಾದ್ರೆ ಈ ಮನೇಲಿರೋ ಐಟಮ್ ಎಲ್ಲ ತಗೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಏನ ಮಗ ನೋಡ್ತಿದ್ಯಾ? ಆ ಟಿವಿ ಎತ್ಕೊಳ, ಆ ಫ್ರಿಜ್ ಎತ್ಕೊ, ಆ ಸೋಫಾನ್ ಎತ್ಕೊ. ಇವ್ರು ಮೈ ಮೇಲೆ ಹಾಕಿರೋ ಒಡವೆಲ್ಲ ಬಿಚ್ಕೊಂಡು ಈ ದಡಿ ಕೆರೆ ಲಾರಿಗೆ ಹಾಕ್ಸೋ, ತಗೊಂಡು ಹೋಗ್ಬಿಡೋಣ. ಸುಮ್ನೆ ಲಾರಿಗೆ ಹಾಕಕ್ಕಾಗುತ್ತಾ? ಅಲ್ವಾ, ಏನಾದ್ರೂ ಕೊಟ್ಟಿರ್ತಾನೆ ನೀನು ಹಾಕೋದು. ಬಾಸ್, ಯಾಕೋ ಅತ್ತೆ ಮತ್ತೆ ರೊಚ್ಚಿಗೆ ಎತ್ಬಿಟ್ಟವ್ರೆ? ಯಾರ ಅಪ್ಪನ್ ಮನೆದು ಅಂತ ತಗೊಂಡ್ ಹೋಗ್ತೀರಿ? ಏ ಪಲ್ಲು, ನಮ್ಮ ಕೇಳಿಸ್ಕೊತಿದಾರಾ? ಸರಿಯಾಗಿ ಕೇಳಿಸ್ಕೊಳಕ್ ಹೇಳು. ಈ ಮನೆ ನಂದು, ಈ ಆಸ್ತಿ ನಂದು, ಇಲ್ಲಿರೋ ವಸ್ತುಗಳೆಲ್ಲ ನಂದು. ಬೇ ಜಾಜಿ ಅವ್ರೆ, ಮಾನ ಉಳಿಸ್ಬಿಟ್ರಿ. ನಮಗೀಗ ಆನೆ ಬಲ ಬಂದಂಗಾಯ್ತು. ಬಾಸ್, ಏನೋ ಹೊಸ ಪ್ರಾಬ್ಲಮ್ ಶುರುವಾಗೈತೆ. ಹೆಂಗ್ ಸಾಲ್ವ್ ಮಾಡೋದು ಅಂತ ನನಗೂ ಗೊತ್ತಾಗ್ತಿಲ್ಲ ಕಣ. ನಿಮ್ ದುಡ್ಡಿನ ಬ್ರೀಫ್ ಕೇಸ್ ತಂದಿದ್ದು ಆ ಬಿಟ್ಲ, ಅವನೇ ವಿಚಾರಿಸಿ. ಅವ್ನ್ ಹೇಳ್ಕೊಂಡು ಹೋಗಿ ಕುಯ್ದು ಉಪ್ಪಿನಕಾಯಿ ಹಾಕೊಳ್ಳಿ. ಇವಳಿಗೆ 100 ಗ್ರಾಮ್ ಕಳಿಸಿ. ಯಾವನಮ್ಮ ಅವನ? ಅಸಾಧ್ಯ ಒಗ್ಗಟ್ಟು ಗುರು ಇದು. ಈ ಒಗ್ಗಟ್ಟನ್ನ ತಟ್ಟಿ ಹೆಂಗ್ ಒಬ್ಬಟ್ಟು ಮಾಡ್ಬೇಕು ನನಗೂ ಗೊತ್ತಮ್ಮ. ಏನ್ ಗೊತ್ತು ನಿಮ್ಗೆ? ಹೋಗ್ಲಿ ಬಿಟ್ಬಿಡು. ನೀವು ಸುಮ್ಮನೆ ಮಾತಾಡ್ಸಿ. ಏನ್ ನಮ್ಗೆ ನಾವು ಪೊಲೀಸ್ನವ್ರು ಗೊತ್ತಿಲ್ವೇನ್ರಿ? ನಮ್ಗೆ ಕಾನೂನು ಗೊತ್ತಿಲ್ವೇನ್ರಿ? 100ಗೆ ಫೋನ್ ಮಾಡ್ಬಿಟ್ರೆ 1 ಟೈಟಲ್ ಒಂದೇ ತಗೊಂಡು ಹೋಗ್ತಾರೆ ಗೊತ್ತಾ? ಅಲ್ಲಮ್ಮ, ನಿಮ್ಗೆ 100 ಗೊತ್ತಿರೋ 1000 ಗೊತ್ತು ಕಣಮ್ಮ. 1000ಗೆ ಫೋನ್ ಮಾಡ್ಬಿಟ್ರೆ ಯಾರಪ್ಪ ಬಂದ್ಬಿಡ್ತಾರೆ? 1000 ಫೋನ್ ಮಾಡಿದ್ರೆ ರೌಡಿಗಳು ಬರ್ತಾರೆ, ಕತ್ತರಿಸ್ಬಿಟ್ಟು ಕೈ ಮಾಡ್ಬಿಡ್ತಾರಮ್ಮ. ಹಾಗಾದ್ರೆ ನೀವು ಲೌಡಿಗಳಲ್ವಾ? ತಾವ್ ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡು ಅವ್ರು ರೊಚ್ಚಿಗೆದ್ದು ಮತ್ತಂಗ್ ಕತ್ತರ್ಸಕ್ ಬಂದ್ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ಹಾಗೆಲ್ಲ ಆಗ್ಬಾರ್ದು ಕಣೋ. ಏನಾದ್ರೂ ಒಂದು ಹೇಳಿ ಕಳಿಸು. ನಮ್ಮ ಮನೆ ಮಾನ ಮರ್ಯಾದೆ ಹಲಾಜ್ ಹಾಕ್ಬಿಟ್ರೆ ಕಷ್ಟ ಕಣೋ. ನಿಮ್ಮ ಹತ್ರ ಇಲ್ದಿರ ಮಾನ ಮರ್ಯಾದಿನ ನಾವ್ಯಾಕಾರ ಜಾಕಣ. ಹರಾಜ್ ಹಾಕಿದ್ರೆ ನಿಮ್ ಮನೆನೇ ಹಾಕ್ತೀವಿ. ಪಾಂಡುರಂಗ, ಮನೆನ ಉಳಿಸ್ಕೊಳ್ಳೋ, ನಿಮ್ಮ ಅಪ್ಪ ಕಟ್ಸಿದ್ದು ಕಣೋ. ಇಷ್ಟಕ್ಕೆಲ್ಲ ಮನೆನ ಹರಾಜ್ ಹಾಕೋ ಮಾತು ಯಾಕೆ? ಅಣ್ಣ ನೋಡೋಣ, ಒಂದ್ 2 ದಿನ ಟೈಮ್ ಕೊಡು. 5 ಲಕ್ಷ ಎಲ್ಲಿ ಹೋಯ್ತು? ನಿಮಗೆ 5 ಲಕ್ಷ ರೂಪಾಯಿ ಹೇಗೆ ತಲುಪಿಸ್ಬೇಕು ಅಂತ ನಾವು ಮಾತಾಡ್ಕೊಂಡು ನಿಮಗೆ ಹೇಳಿ ಕಳಿಸ್ತೀವಿ. ನೋಡಮ್ಮ, 2 ದಿನ ಆಗಲ್ಲ, ನಾಳೆ ಬರ್ತೀವಿ. ಬರ್ತಾ ಪೆಟ್ರೋಲ್ ತರ್ತೀವಿ. ಪೆಟ್ರೋಲ್ ಯಾಕಣ್ಣ? ನೀವು ನಾಳೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೆ ಸುಟ್ಟಾಕಕ್ಕೆ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ ತಗೊಂಡೋಯ್ಯ. ಕಾಫಿ ತಗೊಳ್ಳಿ ಜಾಜಿ ಆಂಟಿ. ಆಂಟಿ ಗಿಂಟೆ ಅಂದ್ರೆ ತಾಟ್ಬಿಡ್ತೀನಿ. ಬೇಡ ಹೋಗೆ. ಪತ್ತು, ನೀನಾದ್ರೂ ಕಾಫಿ ತಗೊಳ್ಳೋ. ಪಾಂಡುರಂಗ, ಇಷ್ಟು ದುಃಖದಲ್ಲಿದ್ದಾಗ ನಂಗೆ ಕಾಫಿ ಬೇಡ, ಬಾದಾಮಿ ಹಾಲ್ಬೇಕು. ಏನು ಯಜಮಾನ್ರಿ, ಕಾಫಿ ತಂದು ನನ್ನ ಹೆಣದ ಮೇಲೆ ಸುರಿ. ಈ ಮನೇಲಿ ಯಾರಿಗೂ ಕಾಫಿ ಬೇಡ ಅಂದ್ರೆ ನನ್ಗೂ ಬೇಡ. ಏನು ಯಜಮಾನ್ರೆ, ನೀವಿಷ್ಟು ಬೆಪ್ಪಾಗೆ ಸಪ್ಪೆ ಕೂತಿದ್ರೆ ನನ್ ಕೈ ಕಾಲೇ ಆಡಲ್ಲ. ಎಲ್ಲಿ ಸ್ವಲ್ಪ ನಗಿ. ನಗಬೇಕು. ನಾನು ನಗುತ್ತೀನಿ.
ನಗುತ್ತೀನಿ ಮನೆಯಲ್ಲಿ ಕರ್ಕೊಂಡು ಬಂದು ತಪ್ಪಿಗೆ ನಗಿತೀನಿ ಅಂತ ಹೆಂಡತಿನ ಕಟ್ಕೊಂಡು ತಪ್ಪಿಗೆ ನಗಿತೀನಿ ಅಯ್ಯೋ ಪಾಂಡುರಂಗ, ಕೇವಲ 5 ಲಕ್ಷ ರೂಪಾಯಿಗೆ ಹುಚ್ಚಾಗ್ಬಿಟ್ಯೇನೋ? ನಾನು ಈಗ ಆಂಬ್ಯುಲೆನ್ಸ್ ಫೋನ್ ಮಾಡ್ತೀನಿ. ಪಾಂಡುರಂಗ ನಾವು ಹುಚ್ಚಾಸ್ಪತ್ರೆಗೆ ಸೇರ್ಸಕ್ಕ. ಪಾಂಡುರಂಗ ಗಂಡುಗಲಿ. ಅಯ್ಯೋ ಮಹೇಶ, ನೀನು ನನ್ನ ಕೈ ಬಿಟ್ಬಿಡ್ತೀಯ ಅನ್ಕೊಂಡಿದ್ದೆ, ಹಾಗೆ ಮಾಡ್ಲಿಲ್ವಲ್ಲ, ಈಗ ಧೈರ್ಯ ಬಂತ. ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದೆ ಕಣೋ, ನೀವ್ ವಿಷಯ ಗೊತ್ತಾಯ್ತು ತಕ್ಷಣನೇ ಓಡ್ ಬಂದೆ. ದುಡ್ಡು ಎಷ್ಟಿದ್ಯೋ? ಬ್ಯಾಂಕಿಗೆ ಕಟ್ಟೋದಕ್ಕೆ ಅಂತ 1 ಲಕ್ಷ ಇಟ್ಟಿದ್ದೀನಪ್ಪ. ಅದನ್ನೇ ತಗೊಂಬಾರ, 5 ಲಕ್ಷ ಮಾಡ್ಕೊಡ್ತೀನಿ. ನನ್ನ ಕರ್ಕೊಂಡೋಗಿ ಕುದುರೆ ಬಾಲಕ್ಕೆ ಏನಾದ್ರೂ ಕಟ್ಟಿಸ್ತೋ, ನಿನ್ನ ಬಾಲನೆ ಕಟ್ ಮಾಡ್ಬಿಡ್ತೀನಿ. ಅಣ್ಣಯ್ಯ, ಮುಳುಗೋರ್ಗೆ ಹುಲ್ಕಟ್ಟೆ ಆಸರೆ ಆಗಿ ಇವ್ರು ಬಂದಿದ್ದಾರೆ. ಇವ್ರನ್ನ ಹಿಡ್ಕೊಂಡು ಕೆಲಸ ಸಾಧಿಸಿ ನಮ್ಮ ಯಜಮಾನ್ರ ಮಾರ್ಕ್ಸ್ ಕಾರ್ಡು ರೆಕಾರ್ಡ್ಸ್ ನ ವಾಪಸ್ ಕೊಡ್ಸಣ್ಣಯ್ಯ. ಇಲ್ಲ ಅಂತಂದ್ರೆ ಇವ್ರ ಲೈಫೇ ಹಾಳಾಗ್ಬಿಡುತ್ತೆ. ಪಲ್ಲು ಲೈಫ್ ಹಾಳಾದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಯಾವ್ದಾದ್ರು ನುಗ್ಗೆ ಮರಕ್ಕೆ ನನ್ನ ನೇತಾಕೊಂಡ್ಬಿಡ್ತೀನಿ. ನಾನು ಸುಮ್ಮನೆ ಇರ್ತೀನಪ್ಪ, ಪಕ್ಕದ ರಮ್ಮೆಗೆ ನಾನು ನೇತಾಕೊಂಡ್ಬಿಡ್ತೀನಿ. ದೇವ್ರು ಕೊಡ್ತಂಗೆ ಹಾಗೆಲ್ಲ ಮಾತಾಡೋಣ ನೀನು. ನಾನು ಅದಕ್ಕೊಂದು ಯೋಚನೆ ಮಾಡ್ತೀನಿ. ಮಹೇಶ, ಸ್ವಲ್ಪ ಮೇಲೆ ಬಾರ ನೀನು. ನೋಡಿದ್ರೇನಪ್ಪ, ನಾನೇ ತಕೊಂಡ್ಬಿಡ್ತೀನಿ ಅಂದ ತಕ್ಷಣ ನಮ್ಮ ಅಣ್ಣ ಪತ್ರ ಕೊಟ್ಟೋದ. ಥ್ಯಾಂಕ್ ಯು ಪಲ್ಲು, ಐ ಲವ್ ಯು. ಐ ಲವ್ ಯು ಟು. ಉಳ್ದಿದ್ದನ್ನ ಮಾರ್ಕ್ಸ್ ಕಾರ್ಡ್ ಸಿಕ್ಕಿದ್ಮೇಲೆ ಹೇಳ್ತೀನಿ. 1 2 ಡಬ್ಕಿ ಡಬಲ್ 1 2 ಆದ್ರೂ ಆಗಲ್ಲ, 5 ಆದ್ರೆ ಕೊಡ್ತೀಯಾ? ಆಸಾಮಿ ಪಕ್ಕನಾ? ನೋಡಿದ್ರೆ ಗೊತ್ತಾಗಲ್ವಾ? ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಎಲ್ಲಿದೆ ಮಾಲು? ತೋರ್ಸೋ. ಸರಿ, ನೀವಿಬ್ರು ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಮೊಬೈಲು ಸ್ವಿಚ್ ಆಫ್ ಯಾಕೆ? ಅವ್ರ ಹುಷಾರ್ನಲ್ಲಿ ಅವ್ರು ಇರ್ತಾರಪ್ಪ. ನಾವ್ ಆಡೋ ಮಾತು ನಿನ್ ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಭಯ. ಹೊಡಿ ಆ ದುಡ್ಡು, ತಂದ್ಕೊಡ್ತೀನಿ. ಈಗಾಗಲೇ ಒಂದ್ಸಲ ಮೋಸ ಹೋಗ್ಬಿಟ್ಟಿದ್ದೀನಮ್ಮ. ಮತ್ತೆ ಟೋಪಿ ಹಾಕ್ಸ್ಕೊಳ್ಳೋದಕ್ಕೆ ನನ್ನ ತಲೆ ಖಾಲಿ ಇಲ್ಲ. ಮೊದಲು ನೀನು ದುಡ್ಡು ಕೊಡು, ಆಮೇಲೆ ನಾನು ಕೊಡ್ತೀನಿ. ಇವ್ನು ಯಾರು ಅನ್ಕೊಂಡಿದ್ಯಾ? ಪಾಂಡುರಂಗ ಗಂಡುಗಲಿ. ಹಾಗೆಲ್ಲ ಮೋಸ ಮಾಡಕ್ಕಾಗೋದಿಲ್ಲ. ಮೊದಲು ನೀನ್ ದುಡ್ಡು ತಂದ್ಕೊಡು, ಆಮೇಲೆ ನಾವು ಕೊಡ್ತೀವಿ. ಆಯ್ತು, ವಿಷಯ ನಮ್ಮಲ್ಲೇ ಇರ್ಲಿ. ಈಗ ಬಂದೆ. ಪರವಾಗಿಲ್ಲ ಕಣ ಮಹೇಶ, ನೀನು ಕೆಲ್ಸಕ್ಕೆ ಬಾರ್ದವನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೀನು ಗಂಧರ್ವ ವಿದ್ಯೆ ಇಟ್ಟಿದೀಯಪ್ಪ. ಒರಿಜಿನಲ್ ನೋಟ್ಗಳು ಇದ್ದಂಗೆ ಇದಾವಲ್ಲ. ಸೈನ್ ತುಂಬಾ ಮುಂದುವರೆದಿದೆ ಪಾಂಡುರಂಗ. ಒರಿಜಿನಲ್ ನೋಟ್ ತಲೆ ಮೇಲೆ ಹೊಡೆದಂಗೆ ಪ್ರಿಂಟ್ ಮಾಡ್ತಾರೆ. ಈಗ ಮುಂದೆ ನಮ್ ಗತಿ ಸಿಕ್ಕಾಕೊಳ್ಳೋ ತನಕ ಭಯ ಇಲ್ಲ. ಅಕಸ್ಮಾತ್ ಸಿಕ್ಕಾಕೊಂಡ್ಬಿಟ್ವಪ್ಪ, ಗ್ಯಾರಂಟಿ ಜೈಲು. ಅಲ್ಲೋ 5 ಲಕ್ಷ ಇರೋ ಈ ಬ್ರೀಫ್ ಕೇಸ್ ನ ಅವ್ರು ಕೊಟ್ಬಿಟ್ರೆ ನನ್ನ ಫೈಲ್ಸು ರೆಕಾರ್ಡ್ಸು ಎಲ್ಲ ಸಿಕ್ಬಿಡತ್ತೆ. ಮತ್ತೆ ನಾನು ಇಂಟರ್ವ್ಯೂ ಫೇಸ್ ಮಾಡಬಹುದು. ಏಯ್, ಇನ್ನೊಂದು ಸಲ ನೀನೇನಾದ್ರೂ ಮಾರ್ಕ್ಸ್ ಕಾರ್ಡ್ ಕಳೆದು ಹಾಕೊಂಡ್ರೆ ನನ್ನ ತಂಗಿ ಕೈನಲ್ಲೇ ಹೊರಸ್ಬಿಡ್ತೀನಿ. ಏನಮ್ಮ, ಗಂಡುಗಲಿ ವಂಶದ ಮುಖ್ಯಸ್ಥ, ದುಡ್ಡು ರೆಡಿನಾ? ನಮ್ದು 5 ಲಕ್ಷ ರೂಪಾಯಿ ರೆಡಿ ಇದೆ. ನಮಗೆ ಬರ್ಬೇಕಾದ ಬ್ರೀಫ್ ಕೇಸ್ ರೆಡಿ ಇದೆಯಾ? ಬ್ರೀಫ್ ಕೇಸ್ ರೆಡಿ ಇದೆ ಕಣಮ್ಮ. ಮತ್ತೆ ಆಗ್ತಾರೆ, ಅದ್ಲು ಬದಲು ಮಾಡ್ಕೊಂಡ್ಬೋಣ. ಏನೇ ಇದು ಫ್ರೆಶ್ ಆಗಿ ಪ್ರಿಂಟ್ ಮಾಡಿರೋ ವಾಸನೆ ಬರ್ತಾ ಇದೆ. ಹೌದಾ? 1 ನಿಮಿಷ ಬಸ್. ಏಯ್, ನಮ್ಗೆ ಬತ್ತಿ ಇಡ್ತೀಯಾ? ಹರಿ ಕತೆ ಕೇಳ್ತಾ ಇದೀರಲ್ಲ ಬಾಸ್, ನೀವ್ ಇವ್ರು ಯಾಕೆ ಹೊಡಿತಾ ಇದ್ದೀರಾ ಇವ್ರನ್ನ? ನೀನು ಹೇಳ್ತೀಯ ಇಲ್ಲ ನಾನೇ ಹೇಳಮ್ಮ? ಅದು ಮಹೇಶ ನನಗೆ ಮೋಸ ಮಾಡ್ಬಿಟ್ಟಮ್ಮ. 1 ಲಕ್ಷ ರೂಪಾಯಿ ತಗೊಂಡ್ ಬಾ, 5 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅಂದ. ನೋಡಿದ್ರೆ ಅವು ಡೂಪ್ಲಿಕೇಟ್ ನೋಟು. ಪೊಲೀಸರಿಗೆ ಫೋನ್ ಮಾಡೋಣ. ಏಯ್, ನೀವೇನ್ ಫೋನ್ ಮಾಡೋದು? ನಾವೇ ಫೋನ್ ಮಾಡ್ತೀವಿ. ನೋಡಮ್ಮ, ನಾವು ರೌಡಿಗಳಿರ್ಬೋದು, ಆದ್ರೆ ಕೋಟಾ ನೋಟ್ನ ಚಲಾವಣೆ ಮಾಡಲ್ಲಮ್ಮ. ಅಯ್ಯೋ, ರೌಡಿಗಳಿಗೂ ಇಷ್ಟೆಲ್ಲ ನಿಯತ್ತಿರುತ್ತೆ ಅಂತ ನನ್ಗೆ ಇವತ್ತೇ ಅಣ್ಣ ಗೊತ್ತಾಗಿದ್ದು. ಮರ್ಯಾದಿಲಿ ಮಣ್ಣಿರೋ ಒಡವೆನ ತಂದ್ಬಿಟ್ರು ಸರಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ ಅಷ್ಟೇ. ಅಯ್ಯೋ, ನನ್ನ ಎಳೆ ಗಂಟನ ದಯವಿಟ್ಟು ಕೊಲ್ಬೇಡಿ. ನಿಮ್ 5 ಲಕ್ಷ ರೂಪಾಯಿ ಅಷ್ಟು ಒಡವೆಗಳನ್ನ ನಾನ್ ಕೊಡ್ತೀನಿ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಆಯ್ತಾಯ್ತು, ಬೇಗ ಹೋಗಿ ತಗೊಂಡ್ ಬಾ. ನಮ್ ಬಾಸು ಅಪರೂಪಕ್ಕೆ ಇವತ್ತು ಗನ್ನಲ್ಲಿ ಬುಲೆಟ್ ಹಾಕ್ಬಿಟ್ಟವ್ರೆ. ಬಿಟ್ಬಿಡಿ ಅವ್ರನ್ನ. ಅಯ್ಯೋ, ಬನ್ನಿ ಇದ್ರಿ. असल फिसल का कमजा चढ़ गए, मेहनत पड़ा सो मुर्गी अंडा गाय फकीर रे. ಕೋಟಾ ನೋಟ್ ಮಾರವನ್ನ ಮೀಡಿಯೇಟರ್ ನ ಹಿಡಿದು ಒದ್ದಾಗೆ ಗೊತ್ತಾಗಿದ್ದು ನೀವು ಅವ್ರ ಗ್ಯಾಂಗ್ ಅವರು ಅಂತ. ನೀವು ಇಲ್ಲೇ ಇದ್ದೀರಾ ಅಂತ ಅವರೇ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಇನ್ಸ್ಪೆಕ್ಟ್ರೆ, ಇವತ್ ನಮ್ಮ ಅತ್ತಿಗೆ ಇವ್ರ ಕಣ್ಣಿಗೆ ಖಾರದ ಪುಡಿ ಎರಚಿದ್ರಿಂದಾನೆ ಇವ್ರು ಇವತ್ ಸಿಕ್ಬಿದ್ರು. ಜಾಜಿ ಮೇಡಮ್ ಅವರೇ, ನಿಮ್ ಸಹಾಯ ಆಗಾಗ ನಮ್ ಡಿಪಾರ್ಟ್ಮೆಂಟ್ ಬೇಕಾಗುತ್ತೆ. ಯಾಕೆ ಇನ್ಸ್ಪೆಕ್ಟ್ರೆ? ಕಳ್ಳರು ಹಿಡಿಯುವಾಗ ಖಾರದ ಪುಡಿ ಎರಚಕ್ಕೆ